ಸೊ ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಾನೇ ನಿಮ್ಮ ಮಾರುತಿ. ನಾನು ಇವತ್ತು ರ್ಯಾಪಿಡೋ ಮಾಡಕ್ಕೆ ಬಂದಿದ್ದೀನಿ. ನೋಡೋಣ ರ್ಯಾಪಿಡೋದು ಇವತ್ತು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಹೆಂಗಿದೆ ಅಂತಂದು. ಮೊದಲನೇ ಆರ್ಡ್ರ್ ಬರ್ತಾಯಿದೆ ನೋಡಿರಿ, 400 ಸೋಲ್ದೇವನಹಳ್ಳಿಗೆ 76 ರೂಪಾಯಿ ಪ್ಲಸ್ 10 ರೂಪಾಯಿ ಕಸ್ಟಮರ್ ಟಿಪ್ಸ್ ಕೊಡ್ತಾರೆ. ಅಕ್ಸೆಪ್ಟ್ ಮಾಡ್ಕೊಂಬಿಡೋಣ. ಫಸ್ಟ್ನೇ ಆರ್ಡ್ರು. ಲೊಕೇಶನ್ ಎಲ್ಲಿ ಗುರು ಇದು ಕೊಟ್ಟಿರೋದು? ಇವರು ಲೊಕೇಶನ್ನು ಮೆಟ್ರೋ ಸ್ಟೇಷನ್ನಿಂದನಾ? ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಗೋ ಮ್ಯಾಪು. ಮುಂದೆ ಹೋಗ್ಬಿಟ್ಟು ರೈಟ್ ತಗೋಬೇಕಾ? ಇಲ್ಲ, ಸ್ಟ್ರೈಟು ಮುಂದೆನೇ ಇದ್ದಾರೆ ಕಸ್ಟಮರು. ಸೊ ಅವ್ರಿಗೆ ಏನು ಹೇಳಬೇಕಪ್ಪ ಅಂದರೆ, ಕಸ್ಟಮರ್ಗೆ ಇವಾಗ ಫೋನ್ ಮಾಡೋಣ ಇರಿ. ಮೆಸೇಜ್ ಕಸ್ಟಮರ್. ಸೊ ಗೊತ್ತಾಗ್ತಲ್ಲ, ಫೋನ್ ಮಾಡೋಣ ಇರಿ ಕಸ್ಟಮರ್ಗೆ. ಗೊತ್ತಾಯ್ತು, ಕಸ್ಟಮರ್ಗೆ ಫೋನ್ ಮಾಡಿದ್ರು ಮತ್ತೆ ಮೊದಲನೇ ರೈಡ್ನ ನಾನು ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡೋಕ್ಕೆ ನನಗೆ ಸಿಕ್ಕಿರೋ ಅಮೌಂಟು 87 ರೂಪಾಯಿ ಅಮೌಂಟ್ ಸಿಕ್ಕಿದೆ. ಕಸ್ಟಮರು ವಿಡಿಯೋ ಮಾಡ್ತಾ ಇದ್ದೆ, ಕಸ್ಟಮರ್ ಬೇಡ ಅಂತಂದಿದ್ದಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ನಾನು. ಓಕೆ, ಬನ್ನಿ ನೆಕ್ಸ್ಟ್ ಆರ್ಡ್ರಿಗೆ ವೇಟ್ ಮಾಡಬೇಕು. ವೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆರ್ಡ್ರ್ ಕೊಡ್ತಾನಂತ. ಬನ್ನಿ ಹೋಗೋಣ, ನೆಕ್ಸ್ಟ್ ಆರ್ಡ್ರಿಗೆ ವೇಟ್ ಮಾಡೋಣ. ಇದೇನಿದು ಕಂಪ್ಲೀಟ್ ಚೆಕ್ ಯುವರ್ ಪರ್ಫಾರ್ಮೆನ್ಸ್ ಆಮೇಲೆ ಚೆಕ್ ಮಾಡೋಣ. ಇಲ್ಲಿ ಸೋಲ್ದೇವನಹಳ್ಳಿ ಹತ್ರ ಬಂದಿದ್ದೀನಿ ನಾನು ಇವಾಗ ಇಲ್ಲಿಂದ ಆರ್ಡ್ರ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸುಮ್ಮನೆ ವಾಪಸ್ ಹೋಗ್ತಾ ಇದ್ದೀನಿ. ನೋಡೋಣ ಮುಂದೆ ಹೋಗ್ತಾ ಆರ್ಡ್ರ್ ಬರ್ಬೋದಾ ಅಂತ ವೇಟ್ ಮಾಡ್ತಾ ಇದ್ದೀನಿ ನಾನು. ಆಯ್ತಾ ಇದ್ದೀನಿ, ಬರ್ರಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ ನಿಮಗೆ. ಕೂಡ ಮಾಡೋಕ್ರೂ ಸ್ವಲ್ಪ ಭಯನೂ ಇದೆ. ಯಾಕೆಂದರೆ ಎಲ್ಲಿ ಯಾರು ಏನು ಇದು ಮಾಡ್ತಾರೋ, ಪೊಲೀಸವ್ರು ಬರ್ತಾರೋ, ಹಿಡ್ಕೊತಾರೋ, ಅದೊಂದು ಭಯ ಕಾಡ್ತೈತೆ ನನಗೆ. ಯಾಕೋ ಆಟೋದವ್ರು ಏನೂ ರಿಯಾಕ್ಷನ್ ಮಾಡ್ತಾ ಇಲ್ಲ. ನನಗೆ ಯಾಕೋ ಭಯ ಅನಿಸುತ್ತೆ. ಏನು ಮಾಡೋಕ್ಕೆ ಬರೋಲ್ಲ. ಅದು ಸ್ವಲ್ಪ ಗೌರ್ಮೆಂಟ್ ಅವ್ರು ಒಂದು ಸ್ವಲ್ಪ ಪರ್ಮಿಷನ್ ಕೊಟ್ಬಿಟ್ರೆ ನಿಮ್ಮದೇ ಫ್ರೀಡಮ್ಮಾಗಿ ರ್ಯಾಪಿಡೋ ಓಡಿಸ್ಕೊಂಡು ಇರ್ಬೋದು. ಯಾಕಂದ್ರೆ ಬೈಕ್ ಐತೆ, ಎಲ್ಲ ಐತೆ. ಅದಕ್ಕೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಮಾಡ್ಬೋದು ಅರ್ನಿಂಗ್ಸು. ಬಟ್ ಎಷ್ಟು ಡಿಫಿಕಲ್ಟ್ ಅಂದರೆ ಭಾಳ ಕಷ್ಟ ಆಗುತ್ತೆ ಬೇರೆ ಪ್ಲಾಟ್ಫಾರ್ಮಲ್ಲಿ. ಸಪೋಸ್ ಇವಾಗ ನಾನು ಮುಂಚೆ ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾಯಿದ್ದೆ. ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಹೆಂಗೆ ಅಂದರೆ, ಒಂದೊಂದು ಆರ್ಡ್ರಿಗೆ ಕೆಲವೊಂದು ಸರಿ 1 hour ವೇಟ್ ಮಾಡ್ಬೇಕು ಬರುತ್ತೆ. ಅದಕ್ಕೋಸ್ಕರ ಮತ್ತೆ ಒಂದು ಆರ್ಡ್ರ್ ಬಂತು ಸೋಲ್ದೇವನಹಳ್ಳಿಯಿಂದ ಚಿಕ್ಕಬಾಣವರ ಕಡೆಗೆ. ಅದು ಪಿಕಪ್ಪು 2 ಕಿಲೋಮೀಟ್ರ್ ಐತೆ, ಡ್ರಾಪು 3 ಕಿಲೋಮೀಟ್ರ್ ಐತೆ. 41 ರೂಪಾಯಿ ಕೊಡ್ತಾ ಇದ್ದಾನೆ. ಈ ಆರ್ಡ್ರನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಯಾಕೆಂದರೆ ಪಿಕಪ್ಪೇ 2 ಕಿಲೋಮೀಟ್ರ್ ಐತೆ. ತಿರ್ಗಾ ವಾಪಸ್ ಹೋಗ್ಬೇಕು ಇವಾಗ. ಏನು ಮಾಡ್ತೀರಾ? ಬೇಡ, ಅದಕ್ಕೆ ಆರ್ಡ್ರೇ ಬಿಡ್ತಾ ಇದ್ದೀನಿ. ಆರ್ಡ್ರ್ ಎತ್ಕೊಳ್ಳಿಲ್ಲ ನಾನು, ಪಿಕಪ್ ಮಾಡಿಲ್ಲ ಅಂದ್ಬಿಟ್ಟು. ಬರ್ರಿ ಇವಾಗ. ಇಲ್ಲಿಂದ ಯಾಕೋ ಯಾವುದು ಆರ್ಡ್ರ್ ಇಲ್ಲ. ಹೆಸರುಘಟ್ಟ ಮೇನ್ ರೋಡಿಗೆ ಹೋಗ್ಬೇಕು. ಹೆಸರುಘಟ್ಟ ಮೇನ್ ರೋಡಿಗೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಆರ್ಡ್ರ್ ಬಿದ್ಮೇಲೆ ಮತ್ತೆ ಸಿಗುವ. ಒಂದು ಆರ್ಡ್ರ್ ಬಂದಿತ್ತು ಚಿಕ್ಕಬಾಣವರದಿಂದ ನಾಗಸಂದ್ರ ಕಡೆಗೆ. ಬಟ್ ಪಿಕಪ್ಪೇ 2 ಕಿಲೋಮೀಟ್ರ್ ಐತೆ, ಡ್ರಾಪ್ ಬಂದ್ಬಿಟ್ಟು 6 ಕಿಲೋಮೀಟ್ರ್ ಐತೆ. ಸಾರಿ, ಅಮೌಂಟ್ ತೋರಿಸಿರೋ ನನಗೆ 67 ರೂಪಾಯಿ ತೋರಿಸಿದ್ದ. ಬಟ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಪಿಕಪ್ಪೇ 2 ಕಿಲೋಮೀಟ್ರ್ ಐತೆ. ಪಿಕಪ್ ಲೊಕೇಶನ್, ಕಸ್ಟಮರ್ ಪಿಕಪ್ ಲೊಕೇಶನ್ ಇನ್ನೊಂದು ಬರ್ತೈತೆ ನೋಡ್ರಿ. 1 ಕಿಲೋಮೀಟ್ರ್ ಪಿಕಪ್ ಇದೆ ಸೋಲ್ದೇವನಹಳ್ಳಿ. ಮತ್ತೆ ಬ್ಯಾಕ್ ಹೋಗ್ಬೇಕು. ನಾನು ಬಂದಲ್ಲ ವಾಪಸ್ಸು, ತಿರ್ಗಾ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಚಿಕ್ಕಬಾಣವರಕ್ಕೆ ಐತೆ ಇದು 3 ಕಿಲೋಮೀಟ್ರು. 41 ರೂಪಾಯಿ ಕೊಡ್ತಾವನೆ. ಸೊ ಅದನ್ನು ಯಾರೋ ಎತ್ಕೊಂಡ್ರು. ಗೋವಿಂದ ಎತ್ಕೊಂಡೇ ಬಿಟ್ರು ಆರ್ಡ್ರು ಬಂದಿದ್ದು. ಆರ್ಡ್ರ್ ಬಂದೈತೆ 91 ರೂಪಾಯಿ ಪ್ಲಸ್ 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವನೆ. ಕಸ್ಟಮರ್ ಟಿಪ್ಸ್ ಕೊಟ್ಟಾರ ಅಥವಾ ಇನ್ನೂ ಗೊತ್ತಿಲ್ಲ. ಒಟ್ನಲ್ಲಿ ಇದೆ. ಆರ್ಡ್ರ್ ಪಿಕ್ ಮಾಡ್ಕೊಂಡಿದ್ದೀನಿ. ಪಿಕಪ್ಪೇ ನೋಡ್ರಿ 3 ಕಿಲೋಮೀಟ್ರ್ ಐತೆ.
ಪಿಕಪ್ 3 ಕಿಲೋಮೀಟರ್ ಐತೆ. ಬರ್ರಿ ಹೋಗ್ತಾ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ. ಮತ್ತೆ ಏನೋ ಮಾಡೋದು ಸಿಗ್ತೀನಿ. ಸೆಕೆಂಡ್ ಪಿಕಪ್ ಲೊಕೇಶನ್ ಬಂದೆ. ಕಸ್ಟಮರ್ ಲೇಡೀಸ್ ಕಸ್ಟಮರ್ ಇವರು. ಒಂದು ನಿಮಿಷ ಮೇಡಮ್. ಟೂ 2039 ಓಕೆ ತೊಳೆ. ರೈಟ್ ಇದೆ, ನೆಕ್ಸ್ಟ್ ರೈಟ್. ಡ್ರೆಸ್ ಅಲ್ಲಿ ಕೆಳಗಡೆ ಇದೆ ನೋಡಿ ಸೈಡಿಗೆ. ಬಿಡಲಾ ಮೇಡಮ್? ಹಾಂ ಓಕೆ ಓಕೆ. 20 ಮಿನಿಟ್ಸ್ ತೋರಿಸ್ತಾ ಹಾಂ ಓಕೆ ಓಕೆ. ಸರ್ ಒಂಥರ ಎಕ್ಸ್ಪೋರ್ಟ್ ಕೊಡ್ತಾರೆ. ಬರ್ರಿ ಬೇಗ ಕಸ್ಟಮರ್ನ ಡ್ರಾಪ್ ಮಾಡಬೇಕು, ಹಾಕೊಳ್ಳೇಬೇಕು. ಇಲ್ಲಿ ನಡೀತೆ, ಬಟ್ ಅಲ್ಲಿ ಮೇನ್ ರೋಡಲ್ಲಿ ಸಿಗ್ನಲಲ್ಲಿ ಹಾಕೊಳ್ಳೇಬೇಕಾಗುತ್ತೆ. ನೀವು ಹೆಲ್ಮೆಟ್ ಹಾಕೊಳ್ಳೇಬೇಕು ಮೇಡಮ್, ಕಂಪಲ್ಸರಿ ಇದೆ. ಹಾಂ 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 ಓಕೆ ಮೇಡಮ್. ಅದೇ ನಾಗವಾರ ಸೈಡ್ ಹೋಗುತ್ತಲ್ಲ ಅಲ್ಲೇ ಅಲ್ವಾ? ಓಕೆ ಓಕೆ ಮೇಡಮ್. ಇದು ಮೇಡಮ್ ಇವಾಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಬಟ್ ಇದನ್ನ ಸೆಪ್ಟೆಂಬರ್ 2ನೇ ತಾರೀಕು ಡಿಸಿಷನ್ ಬರುತ್ತೆ. ಬಟ್ ಇವಾಗ ಏನು ರೂಲ್ಸ್ ಮಾಡಿದ್ದಾರೆ ಅಂದರೆ ಹೈಕೋರ್ಟು, ಇವಾಗ ಸೇವೆ ಅಂದರೆ ಇವಾಗ ನಾವು ರ್ಯಾಪಿಡೋ ಇದು ಓಡಿಸ್ತಾ ಇರ್ತೀವಲ್ಲ, ನಮ್ಮ ಮೇಲೆ ಮತ್ತು ನೀವು ಬುಕ್ಕಿಂಗ್ ಮಾಡ್ತೀರಲ್ಲ, ನಿಮ್ಮ ಮೇಲೆ ಯಾರು ಬಂದು ಕ್ವಶನ್ ಕೇಳೋ ಆಗಿಲ್ಲ. ಹಾಂ, ನಮ್ಮ ಹತ್ರ ಮತ್ತು ನಿಮ್ಮ ಹತ್ರ ಬಂದು ನಮ್ಮನ್ನ ಯಾರೋ ಬಂದು ಇವಾಗ ನಿಲ್ಸಂಗಿಲ್ಲ. ಅವರು ಸ್ಟೇ ಅದು 2ನೇ ತಾರೀಕು, ಸೆಪ್ಟೆಂಬರ್ 2ನೇ ತಾರೀಕು ಏನು ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿವರೆಗೂ ಮಾಡ್ತಾನೆ ಇರೋದೆ. ಹಾಂ ಹಾಂ ಅದೇ ಮೇಡಮ್, ರ್ಯಾಪಿಡೋ ಇದ್ರೆ ಬೆಸ್ಟು. ಬಟ್ ಕೆಲವೊಬ್ರು ವಿರೋಧನೂ ಮಾಡ್ತಾವ್ರೆ ಅಷ್ಟೇ. ಓಕೆ ಮೇಡಮ್, ಸ್ವಲ್ಪ ರೋಡು ಸರಿ ಇಲ್ಲ ಇಲ್ಲಿ. ನೋಡೋರಲ್ಲ, ಕಸ್ಟಮರ್ ಹೇಳ್ತಾರೆ ರ್ಯಾಪಿಡೋನೇ ಬೆಸ್ಟು ಅಂತ. ಏನು ಮಾಡೋಕ್ಕಾಗುತ್ತೆ? ಏನು ಮಾಡ್ಕೊಡಲ್ಲ ಈ ಸರ್ಕಾರ. ಅರ್ಥ ಮಾಡ್ಕೋಬೇಕಿದೆ ಗೌರ್ಮೆಂಟ್ ಅವರು. ಕಸ್ಟಮರ್ ಹೇಳ್ತಾರೆ ಖುದ್ದಾಗಿ ನಮ್ಗೆ ರ್ಯಾಪಿಡೋನೇ ಬೆಸ್ಟು. ಇವಾಗ ನೋಡ್ರಿ, ಅವರು ಇರೋ ಏರಿಯಾ ಕಡೆ ನೋಡಿದ್ರೆ ಯಾವ ವೆಹಿಕಲ್ಸು ಬರಲ್ಲ ಅಲ್ಲಿ. ಬಸ್ಗಳು ವೇಟ್ ಮಾಡಿ ಸಾಕಾಗ್ಬಿಡುತ್ತೆ ಅವ್ರಿಗೆ. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಹತ್ರ ಮಾತಾಡ್ತಾರೆ. ಇವಾಗ ಬಸ್ಗಳಿಗೆ ಅವ್ರು ವೇಟ್ ಮಾಡ್ಬೇಕಾಗುತ್ತೆ. ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾರೆ. ಇವಾಗ ಬೆಂಗಳೂರಲ್ಲಿ ಎಲ್ಲರೂ ಮೇನ್ ರೋಡಲ್ಲೇ ಇರಲ್ಲ, ಯಾರು ಮೆಟ್ರೋ ಸ್ಟೇಷನ್ಗೆ ಯಾರು ಇರಲ್ಲ. ಮೆಟ್ರೋ ಸ್ಟೇಷನಲ್ಲಿ ಅವರು ಇಲ್ಲಿ ಯಾಕಡೆ ಭಾಳಷ್ಟು ದೂರ ಇದೆ. ಹಂಗಾಗಿ ಅವರು ಮುಗ್ತಾರೆ ರ್ಯಾಪಿಡೋ ಮೇಲೆ ಡಿಪೆಂಡ್ ಆಗ್ತಾರೆ, ಬೈಕ್ ಟ್ಯಾಕ್ಸಿ ಮೇಲೆ. ಸೊ ಆಟೋದವ್ರಿಗೆ ಆಟೋ ಅವ್ರು ಅಂದ್ರೂ ಆಟೋ ಜಾಸ್ತಿ ಪ್ರೈಸ್ ಜಾಸ್ತಿ ಆಗುತ್ತೆ. ಹಂಗಾಗಿ ಅವ್ರಿಗೇನಾಗುತ್ತೆ, ಲೋ ಬಜೆಟಲ್ಲಿ ಇವಾಗ ಆರಾಮಾಗಿ ಸೇಫಾಗಿ ಹೋಗ್ಬಿಡ್ತೀನಲ್ಲ ಅಂತ ಅವ್ರಿಗೆ ಒಂದು. ಮತ್ತು ಬಸ್ನ ವೇಟ್ ಮಾಡೋಕ್ಕಾಗಲ್ಲ. ಅವ್ರು ಇವಾಗ ಏನೋ ಕೆಲಸ ಇದೆ, ಎಮರ್ಜೆನ್ಸಿ ಕೆಲಸ ಇರೋದಕ್ಕೆ ಅವ್ರು ಏನಂತಾರೆ, ಸ್ವಲ್ಪ ಬೇಗ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಅವ್ರಿಗೇನೋ ಕೆಲಸ ಇರುತ್ತೆ, ಎಮರ್ಜೆನ್ಸಿ ಟೈಮಲ್ಲಿ ಅವ್ರಿಗೆ ಬಸ್ಸು ಮತ್ತು ಆಟೋ ವೇಟ್ ಮಾಡೋಕ್ಕಾಗಲ್ಲ. ಮತ್ತು ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಮೆಟ್ರೋ ಅಂದರೆ ಟೈಮು, ಮತ್ತು ಇಲ್ಲಿಂದ ಅಲ್ಲಿಗೆ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು, ಮೆಟ್ರೋ ಸ್ಟೇಷನಿಂದ ಮತ್ತು ಅಲ್ಲಿಗೆ ಹೋಗಿ, ಮತ್ತು ಅಲ್ಲಿಂದ ಮತ್ತೆ ಬಸ್ ಹಿಡ್ಕೊಂಡು ಹೋಗ್ಬೇಕು. ಇಷ್ಟೆಲ್ಲ ಸಮಸ್ಯೆ ಇದೆ ಅವ್ರಿಗೆ. ಅವರೇ ಹೇಳ್ತಿದ್ದಾರೆ ಸರ್ ನಮ್ಗೆ ರ್ಯಾಪಿಡೋನೇ ಬೆಸ್ಟು ಅಂತ. ಡೈಲಿ ಓಡಾಡ್ತಿದ್ರಂತೆ ಅವ್ರಿಗೆ. ಮತ್ತೆ ಇವಾಗ ಅವ್ರಿಗೆ ಬಂದಿರೋಕ್ಕೆ ಸರ್ ನಮಗೆ ಬೆಸ್ಟಾಗಿದೆ ರ್ಯಾಪಿಡೋ, ಬೇಗ ಹೋಗ್ಬೋದು, ಬೇಗ ರೀಚ್ ಆಗ್ಬೋದು ಬೇರೆ ಪ್ಲೇಸ್ಗೆ, ನಾವು ಅಂದ್ಕೊಂಡಿರೋ ಟೈಮಿಗೆ ರೀಚ್ ಆಗ್ಬೋದು. ಇವಾಗ ಆಟೋ ಬಸ್ ಅಂತಂದರೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕಸ್ಟಮರು. ನಮ್ಮ ಹೇಳ್ತಾ ಇರೋದು, ನಾನು ಅದನ್ನೇ ಕೇಳ್ತಾ ಇರೋದು ಇವಾಗ. ಬನ್ನಿ ಇವಾಗ ಹೋಗೋಣ, ಬೇಗ ಹೋಗ್ಬಿಟ್ಟು ಪಾಪ ಕಸ್ಟಮರ್ಗೇನೋ ಅರ್ಜೆಂಟ್ ಎಮರ್ಜೆನ್ಸಿ ಇದೆ ಅಂತ ಬಿಟ್ಟು ಬಂದ್ಬಿಡೋಣ. ಎಲ್ಲೋ ಹೋಗ್ಬೇಕು ಅಂತಂದ್ರು, ಹಾಸ್ಪಿಟ್ಲಿಗೆ ಎಲ್ಲೋ ಗೊತ್ತಿಲ್ಲ.
ಬನ್ನಿ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ನೋಡ್ರಿ ಕಸ್ಟಮರ್ನ ಡ್ರಾಪ್ ಮಾಡಿದಾಯ್ತು ಸೆಕೆಂಡ್ ಲೊಕೇಶನ್ ಹತ್ರ. ಈ ಜನರಿಗೂ ಇಷ್ಟೊಂದು ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನವನಿ. ನೋಡ್ರಿ ಹೆಬ್ಬಾಳ್ ಫ್ಲೇಓವರ್ ಇಂದ ಸಂಜಯ್ ನಗರ, ಫ್ಲೇಓವರ್ ಇಂದ ಯಲಹಂಕ ಒಂದು ಬರ್ತೈತೆ ಡ್ರಾಪು. ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದಾವೆ ಆರ್ಡರ್ಗಳು. ಯಾವ್ ತಗೊಂತೀರಾ ಯಾವ್ದು ಬಿಡ್ತೀರಾ, ಇದು ಹೈ ಏರಿಯಾ ಡಿಮ್ಯಾಂಡ್ ಬೇರೆ. ಇಲ್ಲಿ ಯಾವ ಆರ್ಡರ್ ಬೇಕು ಗುರು ನಿಮ್ಗೆ ನೋಡ್ರಿ. ರಾಜಾಜಿನಗರ್ ಆಫೀಸ್, RTO ಆಫೀಸ್ ಹತ್ರ ಇದು ಯಾವ್ದು ಗುರು? ಯಪ್ಪ ಏನ್ ಗುರು ಇಷ್ಟೊಂದಿದಾವೆ ಇಲ್ಲಿ ಆರ್ಡರ್ಗಳು. ನೋಡಿ 110 ರೂಪಾಯಿ ಒಂದು, 4 ಕಿಲೋಮೀಟರ್ ಪಿಕಪ್ ಡ್ರಾಪ್. ಬೇಜಾನ್ ಆರ್ಡರ್ಗಳು ಇದಾವೆ. ಬನ್ನಿ ಇವಾಗ ನೆಕ್ಸ್ಟ್ ಆರ್ಡರ್ ಯಾವ್ದೊಂದು ಪಿಕಪ್ ಮಾಡ್ತೀನಿ. ನಮ್ಮ ಕಡೆ ಸಿಗೋದು ಅದು ಪಿಕಪ್ ಮಾಡ್ಬಿಟ್ಟು ಸಿಗ್ತೀನಿ. ಪೂರ ಪಿಕಪ್ ಮಾಡ್ಕೊಂಡೆ ಆರ್ಡ್ರು. ಇದು RT ನಗರಿಂದ ಪೀಣ್ಯ ಕಡೆಗೆ ಬಿದ್ದಿದೆ. 8 ಕಿಲೋಮೀಟರ್ ಇದೆ, ಟೋಟಲ್ 10 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್. 111 ರೂಪಾಯಿ ತೋರಿಸಿದ್ದಾನೆ. ಪೀಣ್ಯ ಯಾವ ಕಡೆ? ಪೀಣ್ಯದಲ್ಲಿ ವೀರಮ್ಮನ್ ರೋಡು, ತುಮಕೂರು ರೋಡು, ಪ್ರೆಸ್ಟೀಜ್. ಓಹೋ ಯಾವುದು ಯಾವ ಕಡೆ ಒಂದೇನೈತೆ ಫುಲ್ಲು. ಬರ್ರಿ ಹೋಗೋಣ. ಸಿಗ್ನಲ್ ಬಿಡ್ತು. ಬರ್ರಿ ನುಗ್ಗಾನ. ಅಣ್ಣ ರಿಯಾಕ್ಷನ್ ನೋಡ್ರಿ, ಆಟೋದ ರಿಯಾಕ್ಷನ್. ಅಣ್ಣ ರಿಯಾಕ್ಷನ್ ನೋಡ್ತಾವನೆ ಆಟೋದವ್ರಲ್ಲ ಆಟೋದ ಅಣ್ಣ ನೋಡ್ತಾವನೆ ಪಾಪ. ಹೆಂಗ್ ಗುರು ಲ್ಯಾಪ್ಟಾಪ್ ಮಾಡ್ತಾ ಇದ್ರಲ್ಲ ನಮ್ಮ ಮುಂದೆನೆ ಅಂತ. ಅದು ರಾಜಲಕ್ಷ್ಮಿಗೆ ಅವ್ರಿಗೆ ಆಗುತ್ತೆ, ಬೇಜಾರಾಗುತ್ತೆ. ಏನ್ ಮಾಡಕ್ ಬರಲ್ಲ, ನಾವು ಏನ್ ಮಾಡಕ್ ಬರಲ್ಲ, ಅವ್ರು ಏನ್ ಮಾಡಕ್ ಬರೋದು ಇಲ್ಲ. ಕಾನೂನು ಮುಂದೆ ಯಾರು ಏನ್ ದೊಡ್ಡವ್ರೇನಿಲ್ಲ. ಅವರು ದೊಡ್ಡವರಾಗಲ್ಲ, ನಾವು ದೊಡ್ಡವರಾಗಲ್ಲ. ಗೌರ್ಮೆಂಟೇ ನಿಲ್ಬೇಕಾಗುತ್ತೆ ಕಾನೂನು ಮುಂದೆ. ಬನ್ನಿ ಡ್ರಾಪ್ ಲೊಕೇಶನ್ ಐತೆ. 10 ಕಿಲೋಮೀಟರ್ ತೋರ್ಸೈತೆ. ಆಲ್ರೆಡಿ 2 ಕಿಲೋಮೀಟರ್ ಬಂದಿದ್ದೀನಿ, ಇನ್ನು 8 ಕಿಲೋಮೀಟರ್ ಐತೆ. ಬೇಗ ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಅಮೌಂಟ್ ಇಟ್ಕೊಂಡು ಮತ್ತೆ ಇನ್ನೊಂದು ಆರ್ಡರ್ನ ಪಿಕಪ್ ಮಾಡ್ಕೊಂಬಂದೆ. ಡ್ರಾಪ್ ಮಾಡಿದ್ದಾಯ್ತು, ಪಿಕಪ್ ಮಾಡಿ ಡ್ರಾಪ್ ಮಾಡಿದೆ ಕಸ್ಟಮರ್ನ. 10 ಕಿಲೋಮೀಟರ್ ಇತ್ತು ಡ್ರಾಪು. 104 ರೂಪಾಯಿ ಬಂದೈತೆ. ಅಯ್ಯಪ್ಪ ಅದು ಲೋ ಬ್ಯಾಲೆನ್ಸ್ ವಾಲೆಟ್. ಐ ಆರ್ಡರ್ ಅಂತ ಕೊಟ್ಟವನೆ, ಐ ಡಿಮ್ಯಾಂಡ್ ಏರಿಯಾ ಅಂತಂದು ಇದು ತೋರಿಸ್ತವನೆ. ಸರ್ಚ್ ಬೇರೆ ಐತೆ ಇವಾಗ ನೋಡು. ರಾಮಯ್ಯ ಕಾಲೇಜ್, ನ್ಯೂ ಬೆಲ್ ರೋಡ್, MS ರಾಮಯ್ಯ ನಗರ. ಎತ್ಕೊಂಬಿಡೋಣ. ಇಲ್ಲೇ ಐತೆ ಯಾವುದೊಂದು ಕಸ್ಟಮರ್ ಲೊಕೇಶನ್. ದೀಪಿಕಾ ಅಂತೆ ಕಸ್ಟಮರ್, ಲೇಡೀಸ್ ಇದನ್ನು. ಸರಿ ಹೋಗೋಣ. ಮುಂದೆ ಇದ್ದಾರೆ ಅವ್ರು ಅಲ್ಲಿ. ಹೋಗ್ಬಿಟ್ಟು ಆರ್ಡ್ರನ್ನ ಕಸ್ಟಮರ್ನ ಕರ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡಿಬರೋಣ. ಅಣ್ಣ ಯಾಕೆ ಗುರಾಯಿಸ್ತವನೆ? ಗುರಾಯಿಸಿ ಅಣ್ಣ. ಅಲ್ಲಿ ಅಣ್ಣ ಅವಾಗಿಂದ ಗುರಾಯಿಸ್ತಾನೆ ಇದ್ದಾನೆ ನಮ್ಮನ್ನ. ಬಿಟ್ರೆ ಹೊಡೆಯಂಗೆ ಬರ್ತಾನೆ ಅಣ್ಣ. ಒಂದು ಆರ್ಡರ್ ಆಯ್ತು ಮತ್ತಿಕೆರೆಗೆ. ರೈಡ್ ಕೊಟ್ಬಿಡೋಣ. ಸ್ಟಾರ್ಟ್ ರೈಡ್. OTP ಹೇಳಿ. 2966 ಓಕೆ ಮತ್ಕೊಡು. ನೋಡ್ರಿ ಹೆಲ್ಮೆಟ. ರಾಮಯ್ಯ ಕಾಲೇಜಾ? ಹಾಂ ಓಕೆ ಆಯ್ತು. ನಿಧಾನಣ್ಣ. ಬರೀ ಅಣ್ಣ ನೋಡ್ತಾ ಆಟೋದ ಅಣ್ಣ ಇದು ಉಟ್ಕೊಂಡು. ನೀವು ಹೋಗೋಣ. ಪಿಕಪ್ ಮಾಡಿದೆ ಕಸ್ಟಮರ್ನ ಹಾಕ್ಕೊಂಡು ಡ್ರಾಪ್ ಮಾಡಬೇಕು. ಇವಾಗ ಇದ್ದಿರೋದು ಆರ್ಡ್ರು ಮತ್ತಿಕೆರೆಗೆ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ನೋಡ್ತಾವ್ರೆ ಜನ, ಒಂಥರ ನೋಡ್ತಾರೆ ನಮ್ಮನ್ನು ರ್ಯಾಪಿಡೋ ಮಾಡೋಣ. ನೋಡ್ರಿ ಇವಾಗ ರಾಮಯ್ಯ ಕಾಲೇಜ್ ಹತ್ರ ಹೋಯ್ತಲ್ಲ, ಅದನ್ನು ಕೂಡ ಡ್ರಾಪ್ ಮಾಡಿದೆ. 110 ರೂಪಾಯಿ ಬಂತು, ಅದಕ್ಕೂ ಅರ್ನಿಂಗ್ಸು. ಬನ್ನಿ ಇವಾಗ ಹೋಗೋಣ. ಹೋಗ್ಬಿಟ್ಟು ಟಿಫನ್ ಮಾಡೋಣ. ಹೊಟ್ಟೆ ಬೇರೆ ಹಸಿತೈತೆ. ಟಿಫನ್ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ತಿರ್ಗಾ ಮತ್ತೆ ಸಿಗ್ತೀವಿ ನಿಮಗೆ ವಿಡಿಯೋದಲ್ಲಿ. ನೋಡ್ರಿ ಬೆಳಗ್ಗೆ 10 ಗಂಟೆವರೆಗೂ ಮಾಡಿದ್ದೆ. 10 ಗಂಟೆಯಿಂದ 412 ರೂಪಾಯಿ ಇತ್ತು. 1 ಅವರ್ ಗ್ಯಾಪ್ ಮಾಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಟಿಫನ್ ಮಾಡ್ಕೊಂಡು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು, ಅಪ್ಲೋಡ್ ಮಾಡಿದೆ. ಇವಾಗ ನೋಡ್ರಿ